ಪ್ರಯತ್ನವನ್ನು ನಡೆಸಿದ್ದಾರೆ. ಅಜಯ್ ಠಾಕೂರ್ ತಮ್ಮ ಸಹ ಆಟಗಾರರನ್ನ ದಾಳಿಗೆ ಸತತವಾಗಿ ಅವಕಾಶವನ್ನು ಮಾಡಿಕೊಡುವುದರ ಜೊತೆಯಲ್ಲಿ ವಿಭಿನ್ನವಾದ ಪ್ರಯತ್ನಕ್ಕೆ ಯಾವುದೇ ಆತಂಕವಿಲ್ಲದೆ ಮತ್ತೊಮ್ಮೆ ರಾಣಾ ದಾಳಿ ವಿಭಾಗದಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ನ ತಂಡದ ಪರವಾಗಿ ಪ್ರೊ ಕಬಡ್ಡಿಯಲ್ಲಿ ಆಡಿದಂಥ ಆಟಗಾರ, ಡಿಫೆನ್ಸ್ನ ಪ್ರಮುಖ ಆಟಗಾರರಿಗೆ ದಾಳಿ ವಿಭಾಗದಲ್ಲಿ ನೋಡಬೇಕಿದೆ ಆತ್ಮವಿಶ್ವಾಸದೊಂದಿಗೆ ಅವರು ಕೂಡ ಒಂದು ಅಂಕವನ್ನು ಪಡೆದಿದ್ದಾರೆ. ಸತತವಾಗಿ ದಾಳಿ ಮತ್ತು ಹಿಡಿತದಲ್ಲಿ ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗಿರುವ ಹಿಮಾಚಲ ಪ್ರದೇಶ ತಂಡ ಪ್ರಾರಂಭಿಕ ಹಂತದಲ್ಲೇ ಒಂದು ಲೋನವನ್ನು ಪಡೆಯುವ ಹಂಚಿಕೆ ಬದಲು ನಿಂತಿದ್ದಾರೆ. ಮಣಿಪುರ ತಂಡದ ಪರವಾಗಿ ಅಂತಿಮ ಆಟಗಾರ ದಾಳಿ ವಿಭಾಗದಲ್ಲಿ ಬಹುತೇಕ ಈ ಒಂದು ದಾಳಿ ನಂತರ ವಿಭಾಗದಲ್ಲಿ ಯಶಸ್ಸು. ಇಲ್ಲೂ ಕೂಡ ಮತ್ತೊಮ್ಮೆ ಅಜಯ್ ಠಾಕೂರ್ ಅವರು ದಾಳಿಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಯುವ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಇತ್ತೀಚೆಗಷ್ಟೇ ಕಬಡ್ಡಿಯನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಬಲಿಷ್ಠ ತಂಡವಾಗಿರುವ ಹಿಮಾಚಲ ಪ್ರದೇಶ ತಂಡ ಬೋನಸ್ ಸಂಘದ ಸಂಪಾದನೆ ಇದೀಗ 8ನೇ ಅಂಕಿನ ತಂಡದ ಆಟಗಾರನ ಮುಖಾಂತರವಾಗಿ ಮತ್ತೊಂದು ಅಂಕದ ಮುನ್ನಡೆ 10 ಅಂಕಗಳನ್ನು ಇದೊಂದು ಖಾತೆಯನ್ನು ತೆರೆದ ಮಣಿಪುರ ತಂಡ. ಇದೀಗ ತೊಡೆಯನ್ನು ತಲುಪುವುದರೊಂದಿಗೆ ಸವಾಲನ್ನು ಎಸೆದಿದ್ದಾರೆ ಮಣಿಪುರ ತಂಡದ ಆಟಗಾರ. ನಿನ್ನೆ ನಡೆದಂಥ ಪಂದ್ಯದಲ್ಲಿ ಕೂಡ ಸಾಕಷ್ಟು ಅಂಕಗಳನ್ನು ಗಳಿಸಿದ್ದಂಥ ಆಟಗಾರ ನಂಬರ್ 5ನೇ ಅಂಕಿನ ತಂಡದ ಆಟಗಾರ ಎದುರಾಳಿ ತಂಡದ ಆಟಗಾರರಲ್ಲಿ ಜಿಗಿ ಕೌಶಲ್ಯವನ್ನು ಕೂಡ ಪ್ರದರ್ಶನ ಮಾಡಿದರು. ತಂಡ ನೆನೆ ಪಡೆದಂತ ಪಾತ್ರವನ್ನು ವಹಿಸಿದಂಥ ಆಟಗಾರ ಈಗ ಒಂದು ಅಂಕದೊಂದಿಗೆ ತಮ್ಮ ತಂಡದ ಖಾತೆಯನ್ನು ತೆರೆದಿದ್ದಾರೆ. ಹದಿನೈದು 14ರಲ್ಲಿ ಪಂದ್ಯ ರೋಚಕ ಗೆಲುವನ್ನು ಪಡೆದುಕೊಳ್ತಾ ಇದೆ. ಪಾಂಡಿಚೇರಿ ಸಿಡಿದೇಳುವ ಮೂಲಕ ಎದುರಾಳಿ ಛತ್ತೀಸ್ಗಢ ತಂಡದ ಆಟಗಾರನ ಬಂಧಿಸ್ತಾ ಇದೆ. ಈ ಬಾರಿ ಕೂಡ ಪ್ರಮುಖ ದಾಳಿಗಾರನನ್ನು ಯಶಸ್ವಿಯಾಗಿ ಬಂಧಿಸಿದೆ ಪಾಂಡಿಚೇರಿ. ಕೂದಲೇ ಅಂತರದಲ್ಲಿ ದಾಳಿಗಾರ ಅದೃಷ್ಟ ವಂಚಿತನಾಗಿದ್ದಾನೆ, ಅವಕಾಶ ವಂಚಿತನಾಗಿದ್ದಾನೆ. ವಿಭಿನ್ನವಾದ ಹಿಡಿತ ಇದೀಗ ಕಾತೊಂದಿದೆ. ಕ್ಯಾಚಿಂಗ್ ವಿಭಾಗದಲ್ಲಿ ಯಶಸ್ಸು ಮಣಿಪುರ ತಂಡ ಅತ್ಯಂತ ಹೊಂದಾಣಿಕೆ ಹಿಡಿತವನ್ನು ಪಡೆದುಕೊಂಡಿದ್ದಾರೆ. ಎಲ್ಲ ಆಟಗಾರರು ಕೂಡ ಸಹಕಾರವನ್ನು ನೀಡಿದ ಮುಖಾಂತರ ಹಿಡಿತಕ್ಕೆ ಯಶಸ್ಸು. ಮತ್ತೊಂದು ಅಂಕದ ಸೇರ್ಪಡೆ ಮಣಿಪುರ ತಂಡಕ್ಕೆ ಕ್ಯಾಚಿಂಗ್ ವಿಭಾಗದ ಮುಖಾಂತರವಾಗಿ ತಂಡ ಬಲಿಷ್ಠ ರಾಜಸ್ಥಾನ ತಂಡದ ವಿರುದ್ಧ ಇದೀಗ ಸಮಯವನ್ನು ಹರಣ ಮಾಡುವ ಬಹುತೇಕ ಲಕ್ಷಣಗಳು ಕಾಣ್ತಾ ಇದೆ. ಮಂದಗತಿ ಆಟದ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ. ಒಂದು ಉತ್ತರ ಭಾರತದ ತಂಡವಾಗಿದ್ದರೆ ಮತ್ತೊಂದು ದಕ್ಷಿಣ ಭಾರತದ ತಂಡ. ದೇವಸ್ಥಾನಗಳ ರಾಜ್ಯ ತಮಿಳುನಾಡು ಪಂದ್ಯವನ್ನು ಮಂದಗತಿಯಲ್ಲಿ ಸಾಗಿಸುವ ಒಂದು ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ. ಪ್ರಾರಂಭಿಕ ಹಂತದಲ್ಲಿ ಸಾಕಷ್ಟು ಕುತೂಹಲಘಟ್ಟದಲ್ಲಿ ಸಮನಾದ ಅಂಕಗಳನ್ನು ಹಂಚಿಕೊಂಡು ಪಂದ್ಯವನ್ನು ಮುನ್ನಡೆಸಿದ ಎರಡು ತಂಡಗಳು ಇದೀಗ ತಮಿಳುನಾಡು ತಂಡ ಮುನ್ನಡೆಯ ಪಂದ್ಯವನ್ನು ಕಂಡುಕೊಂಡಿದ್ದರೆ ಮತ್ತೊಂದು ಅಂಕಣ 4ರಲ್ಲಿ 32 ಮತ್ತು 13ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹಿಮಾಚಲ ಪ್ರದೇಶ ತಂಡ. ಗಣ 2 ಮಧ್ಯಭಾಗದಲ್ಲಿ ಮತ್ತೊಮ್ಮೆ ಸಾಕಷ್ಟು ಜನರು ಬಂದು ನಿಲ್ತಾ ಇದ್ದೀರಿ. ದಯಮಾಡಿ ಪ್ರೇಕ್ಷಕರು ಸಹಕರಿಸಬೇಕು. ಇದರಲ್ಲಿ ಆರಕ್ಷಕರು ಕೂಡ ಸ್ವಲ್ಪ ಸಹಕಾರ ಮಾಡಬೇಕಾಗಿ ಮನವಿ ಮಾಡಿಕೊಳ್ತೇವೆ. ಕ್ರೀಡಾಂಗಣದ ಒಳಭಾಗದಲ್ಲಿ ಬ್ಯಾಡ್ಜನ್ನು ಹಾಕಿರೋರನ್ನ ಬಿಟ್ಟು ಉಳಿದವ್ರನ್ನ ದಯಮಾಡಿ ತೆರವುಗೊಳಿಸಬೇಕಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಸರ್. ಸಾಕಷ್ಟು ತೊಂದರೆ ಆಗ್ತಾ ಇದೆ, ದಯಮಾಡಿ ಸಹಕರಿಸಿ. ಸುರಕ್ಷತೆಗೆ both team captains last 4 minutes to go. 29-27 in favor of ಛತ್ತೀಸ್ಗಢ. ಅಂಕಕ್ಕಾಗಿ ಮನವಿ ತೀರ್ಪುಗಾರರಿಂದ ತಿರಸ್ಕೃತಗೊಂಡಿದೆ. ಯಾವುದೇ ಆದೇಶ ಇಲ್ಲ. ಅತ್ಯುತ್ತಮ ಸ್ಕ್ವಾಡ್ ಆಗಿದ್ದರೂ ಕೂಡ ಹಿಡಿತಗಾರನನ್ನು ಸ್ಪರ್ಶಿಸುವಲ್ಲಿ ಯಶಸ್ಸು ಕಂಡಿಲ್ಲ. ಛತ್ತೀಸ್ಗಢ ತನ್ನ ನೈಪುಣ್ಯತೆಯನ್ನು ಉತ್ತಮ ಆಕ್ರಮಣಕಾರಿ ಹೋರಾಟವನ್ನು ಪ್ರದರ್ಶನ ಮಾಡ್ತಾರೆ. 2 ಅಂಕಗಳ ಅಲ್ಪ ಮುನ್ನಡೆಯಲ್ಲಿ ಕಳೆಯ 4 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಪಂದ್ಯ ರೋಚಕ ತೀವ್ರವನ್ನು ಪಡಿತಾ ಇದೆ. ಕಣ 2ರಲ್ಲಿ ಮತ್ತೊಂದು ದಾಳಿಗಾರನನ್ನು ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ. ಕ್ಷೇತ್ರ ರಕ್ಷಣೆ ವಿಚಲಿತರಾಗಿದ್ದಾರೆ. ಪಾಂಡಿಚೇರಿ ಒಂದು ಅಂಕದ ಬಳುವಳಿಯನ್ನು ಎದುರಾಳಿಗೆ ನೀಡಿದ್ದಾರೆ. 30-27 ಇನ್ ಫೇವರ್ ಆಫ್ ಛತ್ತೀಸ್ಗಢ. ಛತ್ತೀಸ್ಗಢ ನಾಡಿದ ಎಲ್ಲ ಪಂದ್ಯಗಳಲ್ಲಿ ಅತ್ಯುತ್ತಮ ಆಕ್ರಮಣಕಾರಿ ಆಟವನ್ನು ಪ್ರದರ್ಶಿಸುತ್ತಾ 30-27 ಅದ್ಭುತವಾದ 4 ಅಂಕ ದಿಕ್ಕು ಸಾಗಿದೆ. ನಿಜವಾಗಿಯೂ ಮನೋಜ್ಞ ದಾಳಿ. ರೈಡ್ ಆಫ್ ದ ಡೇ, ರೈಡ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ನಿಜವಾಗಿಯೂ ಅದ್ಭುತವಾದ ದಾಳಿ. ಒಮ್ಮೆಲೆ 4 ಅಂಕವನ್ನು ತಂಡಕ್ಕೆ ಸೇರ್ಪಡೆ ಮಾಡಿದ್ದಾರೆ.
ஒரு பண்ண லீட் ஒரு பண்ண லீಡ್ ಪ್ರಕಾಶನ ஒரு பண்ண ಲೀಡ್ ஒரு பண்ண ನಮ್ಮ ಲೀಡ್ ಕೋರಿಕೆ ಮೇರೆಗೆ ಒಂದು ಅಲ್ಪವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಅದ್ಭುತವಾದ ದಾಳಿಯನ್ನು ಮಾಡ್ತಾ ಚಾಣಾಕ್ಷ ದಾಳಿಗಾರ ಒಮ್ಮೆಲೆ ಸಂಕಷ್ಟದಲ್ಲಿ ತಂಡಕ್ಕೆ ಸಂಜೀವಿನಿ ಅಂತ ಅಂಕವನ್ನ 4 ಅಂಕವನ್ನು ಒಮ್ಮೆಲೆ ತಂಡಕ್ಕೆ ಸೇರ್ಪಡೆ ಮಾಡಿ ತಂಡಕ್ಕೆ ಚೇತರಿಕೆಯನ್ನು ನೀಡಿದ್ದಾನೆ. 31-30 31-30 ಇನ್ ಫೇವರ್ ಆಫ್ ಛತ್ತೀಸ್ಗಢ. ಸರ್ 31 ಸರ್ 31-30 in favor of Pondicherry. ಓಕೆ ವೆರಿ ಗುಡ್ ಕ್ಷಮೆ ಯಾಸ್ತಾ ಪಾಂಡಿಚೇರಿ ಸ್ಕೋರ್ಡ್ 31 whereas ಛತ್ತೀಸ್ಗಢ ಸ್ಕೋರ್ಡ್ 30 ಪಾಯಿಂಟ್ಸ್. ಒಂದಂಕದ ಅಲ್ಪ ಮುನ್ನಡೆ. ಬೋತ್ ಟೀಮ್ ಕ್ಯಾಪ್ಟನ್ ಲಾಸ್ಟ್ 3 minutes ಟು ಗೋ. ಕಡೆಯ 3 ನಿಮಿಷಗಳ ಆಟ ಮೈನವಿರೇಳಿಸುವ ಅದ್ಭುತವಾದ ಪಂದ್ಯ ಕಣ 2ರಲ್ಲಿ. ಕಣ 2 ರೋಚಕ ಪಂದ್ಯಗಳಿಗೆ ಸಾಕ್ಷಿ ಆಗ್ತಾನೆ ಇದೆ. ಇಲ್ಲಿ ಆಡಿದ ಸಾಕಷ್ಟು ಪಂದ್ಯಗಳು ಅತ್ಯಂತ ಕುತೂಹಲ ರೋಮಾಂಚನ ಪಂದ್ಯಗಳಿದಾಗಿರುತ್ತೆ. ಪಾಂಡಿಚೇರಿ ಒಂದಂಕದ ಮುನ್ನಡೆಯನ್ನ ಡಿಸೆಂಬರ್ 4 ಅವರ ಜವಾಬ್ದಾರಿಯುತ ಕೌಶಲ್ಯ ಭರಿತ ದಾಳಿಯ ಪರವಾಗಿ 4 ಅಂಕವನ್ನು ತಂದು ಕಾಲ ಬಿಡೋದ್ರ ಕಾಲ ಈ ಬಾರಿ ದಾಳಿಯ ಹೊಣೆ ಹರಿತು ಪಾಂಡಿಚೇರಿಯ ಡಿಸೆಂಬರ್ 9 ಲೈನ್ ಐತಾರ ಮೇಲೆ ಯಾರ ಹರಣ ತಂತ್ರವನ್ನ ಮೈಗೂಡಿಸಿಕೊಳ್ತಾ ಇದ್ದಾರೆ ದಾಳಿಗಾರ. ಒಂದು ಅತ್ಯುತ್ತಮವಾದ ಅದು ಕಾರ್ಯತಂತ್ರ ಕೂಡ. 31-30 ಇನ್ ಫೇವರ್ ಆಫ್ ಪಾಂಡಿಚೇರಿ. ಮತ್ತೊಮ್ಮೆ Both team captains, last 2 minutes to go. ಮುನ್ನಡೆಯನ್ನ ಮುನ್ನಡೆಯಲ್ಲಿ 29 ಮತ್ತು 19ರಲ್ಲಿ ಪಂದ್ಯ ಮುನ್ನಡೆದಿದೆ. ಬಲಿಷ್ಠ ರಾಜಸ್ಥಾನ ತಂಡದ ವಿರುದ್ಧ ಪ್ರಾರಂಭಿಕ ಹಂತದಲ್ಲಿ ಸಾಕಷ್ಟು ಪೈಪೋಟಿಯಿಂದ ಕೂಡಿದಂಥ ಪಂದ್ಯದಲ್ಲಿ ಇದೀಗ ಮುನ್ನಡೆಯನ್ನು ಕಾಯ್ದುಕೊಂಡಿರ್ತಕ್ಕಂಥ ತಮಿಳುನಾಡು ತಂಡ 10 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ನಡುವೆ ರೋಮಾಂಚಕಾರಿ ಪಂದ್ಯ ಆಗ್ತದೆ 2ರಲ್ಲಿ ಬೋನಸ್ ಅಂಕಕ್ಕಾಗಿ ಪ್ರಯತ್ನ. ಎಸ್, ಬೋನಸ್ ಅಂಕ ಸಿಕ್ಕಿದೆ. 31-31 ಪಂದ್ಯ ಸಮಬಲ ಹೋರಾಟ. ಅದ್ಭುತವಾದ ದಾಳಿಯ ಫಲ. ಈ ಬಾರಿ ದಾಳಿಗಾರ ಅದ್ಭುತವಾದ ಆಟದ ಪ್ರದರ್ಶನ. ಛತ್ತೀಸ್ಗಢ ಆಟಗಾರರು ವಿರೋಚಿತ ಹಿಡಿತ, ಸಂಯೋಜಿತ ಪೂರ್ವ ನಿರ್ಧಾರಿತ ಅವಶ್ಯಕತೆಯನ್ನ ಪೂರ್ಣಗೊಳಿಸಿದ್ದಾರೆ. ಹಿಡಿತಗಾರರು 1+1 2 ಸೂಪರ್ ಟ್ಯಾಕಲ್ ನಲ್ಲಿ 2 ಅಂಕ ಲಭಿಸಿದೆ ಪಾಂಡಿಚೇರಿ. 33-31 ಪಾಂಡಿಚೇರಿ. 33 ಛತ್ತೀಸ್ಗಢ. ಈಗ ಪಂದ್ಯದ ದಿಕ್ಕು ಬದಲಾಯಿಸ್ತಾ ಇದೆ. ಕಬಡ್ಡಿ ಕ್ರೀಡೆಯ ಹಾಗೆ. ಜಯಮರ ಫುಲ್ ಆಡ್ರ ಛತ್ತೀಸ್ಗಢ ತಂಡದ ತರಬೇತುದಾರರು ಅಂತಿಮ ಹಂತದಲ್ಲಿ ಪಂದ್ಯವನ್ನು 63ನೇ ಸೀನಿಯರ್ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ 2015 ಡಾಕ್ಟರ್ CN ಅಶ್ವತ್ಥನಾರಾಯಣ್ ಕಪ್. ಈ ಭಾಗದ ಜನಪ್ರಿಯ ಶಾಸಕರಾದ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಹಾಗೂ ಸುರೇಶ್ ಗೌಡರು ಖ್ಯಾತ ಚಲನಚಿತ್ರ ನಿರ್ಮಾಪಕರು ಹಾಗೂ ಸಮಾಜ ಸೇವಕರು ಇವರ ನೇತೃತ್ವದಲ್ಲಿ ನಡೆತಕ್ಕಂಥ ಈ ಕಾರ್ಯಕ್ರಮಕ್ಕೆ ಟೈಮೌಟ್ ಹೊರಟು ಛತ್ತೀಸ್ಗಢ 33-31 2 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅತಿಥಿಯರಿಗೆ ಈಗ ಅಭಿನಂದನೆಯನ್ನು ಅದ್ಭುತವಾದ ದಾಳಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುನೀಂದ್ರ ಅವರು, ಜಕ್ಕೂರ್ ಕಾರ್ಪೊರೇಟರ್ ಮುನೀಂದ್ರ ಅವರಿಗೆ ಆತ್ಮೀಯ ಅಭಿನಂದನೆ. ಅವರಿಗೆ ಸುರೇಶ್ ಗೌಡರು ಹಾಗೂ ಜೈಪಾಲ್ರು ಅವರನ್ನ ಅಭಿನಂದಿಸ್ತಾ ಇದ್ದಾರೆ. ಮುನೀಂದ್ರ ಜಕ್ಕೂರ್ ಕಾರ್ಪೊರೇಟರ್ ಅವರು, ಹಾಗೆ ಮತ್ತೋರ್ವ ಕಾರ್ಪೊರೇಟರ್ ಮುನಿಸ್ವಾಮಿ ಅವರು ದಯಮಾಡಿ ಈ ಅಭಿನಂದನೆಯನ್ನ ಸ್ವೀಕರಿಸಬೇಕು. ಸುರೇಶ್ ಗೌಡರು ಹಾಗೂ ಜೈಪಾಲ್ ಅವರಿಂದ ಮತ್ತೋರ್ವ ಕಾರ್ಪೊರೇಟರ್ ಗೌಡರು ಅದ್ಭುತವಾದ ದಾಳಿ. ಸಮಯೋಚಿತ ದಾಳಿ ಇದು. ಅವಶ್ಯಕತೆ ಇತ್ತು. 1 ಅಂಕದ ಮುನ್ನಡೆಯನ್ನ ಪಾಂಡಿಚೇರಿ ದಾಸೇಗೌಡರು ಮೂಡ್ಲಪಾಳ್ಯ ಅವರಿಗೆ ಅಭಿನಂದನೆ. ಪಾಂಡಿಚೇರಿ ನಕ್ರ ನಂತರ ಈ ದಾಳಿಗಾರರನ್ನು ಬಂಧಿಸಿದರು. 1+2 ಟು ಪಾಂಡಿಚೇರಿ. ಅಂತಿಮ ಕ್ಷಣದಲ್ಲಿ ಹಾಗೂ ಚಿನ್ನಿ ಅವರು ಗುತ್ತಿಗೆದಾರರು ದಯಮಾಡಿ ಈ ಅಭಿನಂದನೆಯನ್ನು ರೋಚಕ ಗೆಲುವನ್ನು ಪಡೆದುಕೊಂಡಿದೆ.